ವಿಡಿಯೋದಲ್ಲಿ ನಾನು ಮೈಕ್ರೋನೇಸ್ AF ನೇಸಲ್ ಸ್ಪ್ರೇಯನ್ನು ಸರಿಯಾಗಿ ಹೇಗೆ ಬಳಸುವುದೆಂದು ತಿಳಿಸುತ್ತೇನೆ. ಇದು ಪ್ರೊಟೆಕ್ಟಿವ್ ಕ್ಯಾಪ್, ನೇಸಲ್ ಟಿಪ್, ಆಕ್ಚುಯೇಟರ್ ಮತ್ತು ಮೆಡಿಸಿನ್ ಕಂಟೈನರ್. ಈ ನೇಸಲ್ ಸ್ಪ್ರೇಯನ್ನು ನಿಮ್ಮ ಡಾಕ್ಟರ್ ಹೇಳಿರುವ ಪ್ರಕಾರ ಅಥವಾ ಸೂಚನೆ ಕೊಟ್ಟಿರುವ ಪ್ರಕಾರ ಮಾತ್ರ ಬಳಸಿ. ಪ್ರತಿ ಬಾರಿ ಬಳಸುವ ಮೊದಲು ಸೇಫ್ಟಿ ಕ್ಲಿಪ್ ತೆಗೆದು ಬಳಸಿದ ನಂತರ ಮತ್ತೆ ಅಳವಡಿಸಲು ಮರೆಯಬೇಡಿ. ನಿಮ್ಮ ಕೈಗಳನ್ನ ಚೆನ್ನಾಗಿ ತೊಳೆದುಕೊಳ್ಳಿ. ಇದು ಸ್ವಚ್ಛ ಮತ್ತೆ ಆರೋಗ್ಯಕರ ಕೂಡ. ನಂತರ ಪ್ರತಿ ಸಲ ಬಳಸುವ ಮುನ್ನ ಮೈಕ್ರೋನೇಸ್ ಬಾಟಲಿಯನ್ನು ನಿಧಾನವಾಗಿ ಅಲ್ಲಾಡಿಸಿ ನಂತರ ಪ್ರೊಟೆಕ್ಟಿವ್ ಕ್ಯಾಪ್ ತೆಗೆಯಿರಿ. ನಿಮ್ಮ ಹೆಬ್ಬೆರಳನ್ನ ಬಾಟಲಿ ಕೆಳಗಡೆ ಮತ್ತು ತೋರು ಬೆರಳನ್ನ ನಾಜಲ್ ರೆಕ್ಕೆಗಳ ಮೇಲೆ ಇಟ್ಟು ಹಿಡಿದುಕೊಳ್ಳಿ. ನೀವು ಮೊದಲ ಬಾರಿಗೆ ಬಳಸುತ್ತಿದ್ದರೆ ಅಥವಾ ತುಂಬಾ ದಿನಗಳ ನಂತರ ಬಳಸುತ್ತಿದ್ದರೆ ಗಾಳಿಯಲ್ಲಿ ಒಂದೆರಡು ಸಲ ಸಿಂಪಡಿಸಿ ಬಾಟಲಿಯನ್ನು ಪರೀಕ್ಷಿಸಿ. ನಾಜಲ್ ನಿಮ್ಮ ಕಣ್ಣುಗಳಿಂದ ದೂರ ಇರಲಿ. ನಾಜಲ್ ಟಿಪ್ ಅನ್ನು ಸೂಜಿಯಿಂದ ಚುಚ್ಚಬೇಡಿ ಮತ್ತು ನಿಮ್ಮ ನಾಜಲ್ ಸ್ಪ್ರೇಯನ್ನು ಬೇರೆಯವರು ಬಳಸಲು ಬಿಡಬೇಡಿ. ನಂತರ ನಿಮ್ಮ ಮೂಗಿನ ರಂಧ್ರಗಳನ್ನ ಸ್ವಚ್ಛ ಮಾಡೋಕೆ ನಿಧಾನಕ್ಕೆ ಊದಿ. ನಾಜಲ್ನ ನೇರವಾಗಿ ಇಟ್ಟುಕೊಂಡು ನಿಮ್ಮ ತಲೆಯನ್ನು ಸ್ವಲ್ಪ ಮುಂದಕ್ಕೆ ಬಾಗಿಸಿ. ನಾಜಲ್ ಟಿಪ್ ಅನ್ನು ಮೂಗಿನ ರಂಧ್ರದಲ್ಲಿ ನಿಧಾನವಾಗಿ ಹಾಕಿ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಒಂದು ಸ್ಪ್ರೇ ಬಿಡುಗಡೆ ಮಾಡಲು ನಾಜಲ್ನ ರೆಕ್ಕೆಗಳನ್ನ ಕೆಳಗೆ ಒತ್ತಿ. ಸ್ಪ್ರೇ ಬಳಸಿದ ನಂತರ ಉಸಿರನ್ನ ಗಟ್ಟಿಯಾಗಿ ಮೂಗಿಂದ ಎಳೆಯಬೇಡಿ. ನಿಧಾನವಾಗಿ ನಿಮ್ಮ ಬಾಯಿಂದ ಉಸಿರನ್ನ ಬಿಡಿ. ಎರಡನೇ ಸ್ಪ್ರೇ ಅಗತ್ಯವಿದ್ದರೆ ಅದೇ ಹಂತಗಳನ್ನ ಮತ್ತೆ ಮಾಡಿ. ಇನ್ನೊಂದು ಮೂಗಿನ ರಂಧ್ರಕ್ಕೆ ಹೀಗೆ ಮಾಡಲು ಇದನ್ನೇ ಅನುಸರಿಸಿ. ಮುಗಿದ ಮೇಲೆ ಸ್ವಚ್ಛವಾದ ಟಿಶ್ಯೂ ಬಳಸಿ ನಾಜಲ್ ಅನ್ನು ಒರೆಸಿ ಸುರಕ್ಷತಾ ಮುಚ್ಚಳವನ್ನು ಹಾಕಿ. ನಿಮ್ಮ ನೇಸಲ್ ಸ್ಪ್ರೇ ಸ್ವಚ್ಛಗೊಳಿಸುವ ವಿಧಾನ. ಪ್ರತಿ ವಾರ ನೇಸಲ್ ಸ್ಪ್ರೇ ನಾಜಲ್ ಅನ್ನು ಸ್ವಚ್ಛಗೊಳಿಸುವುದು ತುಂಬಾ ಮುಖ್ಯ. ಬಾಟಲಿಯಿಂದ ನಾಜಲ್ನ ಮೇಲ ಕೆಳದು ತೆಗೆಯಿರಿ. ನೀರಲ್ಲಿ ಕ್ಯಾಪ್ ಮತ್ತೆ ನಾಜಲ್ನ ತೊಳೆಯಿರಿ. ನಂತರ ನಾಜಲ್ ಮತ್ತೆ ಡಸ್ಟ್ ಕ್ಯಾಪ್ನ ಸ್ವಲ್ಪ ಹೊತ್ತು ಬೆಚ್ಚಗಿರೋ ನೀರಲ್ಲಿ ನೆನೆಸಿರಿ. ಬಾಟಲಿಗೆ ಹಾಕುವ ಮುನ್ನ ನಾಜಲ್ ಮತ್ತು ಕ್ಯಾಪ್ ಅನ್ನು ಕೋಣೆ ಉಷ್ಣಾಂಶದಲ್ಲಿ ಒಣಗಲು ಬಿಡಿ. ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಓದಿ ಅಥವಾ ನಿಮ್ಮ ಡಾಕ್ಟರ್ನ ಸಂಪರ್ಕ ಮಾಡಿ. ಸುಲಭವಾಗಿ ಉಸಿರಾಡಿ ಒಳ್ಳೆ ಅನುಭವ ಪಡೆಯಿರಿ. ಮೈಕ್ರೋನೇಸ್ ನಿಮ್ಮ ದಿನಚರಿಯಲ್ಲಿ ಸುಲಭವಾಗಿ ಸೇರಿಕೊಳ್ಳುತ್ತದೆ. ಅಲರ್ಜಿ ರಿಲೀಫ್ ನಿಮ್ಮನ್ನ ಯಾವತ್ತೂ ನಿಧಾನಿಸುವುದಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಡಾಕ್ಟರ್ನ ಸಂಪರ್ಕ ಮಾಡಿ. ಮುಖ್ಯ ಸೂಚನೆಗಳು. ಈ ಔಷಧಿಯನ್ನು ನಿಮ್ಮ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಬಳಸಬೇಕು. ಸೂಚಿಸಿರುವ ಪ್ರಮಾಣವನ್ನು ಮೀರಿಸಬೇಡಿ. ಈ ಔಷಧಿಗೆ ಪರಿಣಾಮ ತೋರಿಸಲು ಕೆಲವು ದಿನಗಳು ಬೇಕಾಗಬಹುದು. ಆದ್ದರಿಂದ ನಿಯಮಿತವಾಗಿ ಬಳಸುವುದು ಅಗತ್ಯ. ನಿಮ್ಮ ವೈದ್ಯರು ಹೇಳದಿದ್ದರೆ ಚಿಕಿತ್ಸೆಯನ್ನು ನಿಲ್ಲಿಸಬೇಡಿ. ಈ ಔಷಧಿಯನ್ನು ನಿಮಗಾಗಿಯೇ ನೀಡಲಾಗಿದೆ. ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ಮಕ್ಕಳ ಕೈಗೆ ಸಿಗದಂತೆ ಇಡಿ. ಪ್ರತಿ ಬಳಕೆಯ ಮೊದಲು ಚೆನ್ನಾಗಿ ಶೇಕ್ ಮಾಡಿ. ಕೇವಲ ಮೂಗಿನ ಹೊರಭಾಗದ ಬಳಕೆಗೆ ಮಾತ್ರ.